ದತ್ತಣ್ಣ ಅವರು ಹೇಳ್ತಾರೆ ನಮ್ಮ ಅತ್ತಿಗೆ ನನಗೆ ಇನ್ನೊಂದು ತಾಯಿ ಅಂತ. ಏನಪ್ಪ ಅವ್ರ ಭಾವನೆ. ಆದರೆ ನಮ್ಮ ಅತ್ತೆಯರಿದ್ದಾಗ ಹೇಳ್ಬಿಟ್ಟಿದ್ರು, ನೀ ಅವ್ರನ್ನ ಅವ್ನ ಮದುವೆನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ನೀನೇ ಇಟ್ಕೊ, ನೀನು ನೋಡ್ಕೋಬೇಕು ಅಂಥೇಳಿ ನೀವು ಮನೆ ಮೇಲೆ ಒಂದು ರೂಮ್ ಕಟ್ಟಿಸಿ ಜೊತೆಲೇ ಇಟ್ಕೊಂಡ್ವಿ. ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ಗಂಡಂಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ, ತಂದೆಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ಈಕ್ವಲ್ ಆಗಿ ಕೊಡ್ತೀವಿ. ಊಟದ ಮುಂದೆ ಕೂತ್ರೆ ಮಾತು 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 ಎಷ್ಟು ಮಾತಾಡ್ತಾ ಇದ್ವೋ ಲೆಕ್ಕ ಇಲ್ಲ. ನಾವು ನಮ್ಮ ಕೆಲಸಗಳು ಮುಗಿಸ್ಕೊತಾ ಇದ್ವಿ ಹೊರತು ಅವ್ರು ಇನ್ನೂ ಮಾತು ಮುಗಿ. ಸೋಮಶೇಖರ್ ಸರ್ ಕಾಫಿ ಪ್ರಿಯರೋ ಟೀ ಪ್ರಿಯರೋ? ನನ್ನ ಪ್ರಕಾರ ಅಮ್ಮ ದಿನಕ್ಕೆ ಒಂದು 50 ಲೋಟ ಕಾಫಿ ಮಾಡಿ. ಅನ್ನಪೂರ್ಣೇಶ್ವರಿ. ಇವರು ಸೋಮಣ್ಣ ಅವರು ಮ್ಯಾನೇಜ್ಮೆಂಟ್ ಮಾತಾಡೋರು ಅಂತಂದ್ರೆ ಅದಕ್ಕೆ ಇವ್ರು ತಮಾಷೆಯಾಗಿ ಅವರೆಲ್ಲ ಬರೀ ಮ್ಯಾನೇಜ್ಮೆಂಟ್ ಮಾತಾಡೋರು, ನಾನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಅಂದ್ರು ಎಲ್ಲ ಬಂದ ಆತರ. ನೂರೊಂದು ನೆನಪು. ಸೊಸೆ ಹೇಳ್ತಾ ಇದ್ರು, ಅವ್ರನ್ನ ಮೇಲ್ಗಡೆ ಇಂಟರ್ವ್ಯೂ ಮಾಡಿದೆ ನಾನು, ಸಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ತುಂಬಾ ಅಪರೂಪ, ಅಂದ್ರೆ ನಮ್ಮ ತಂದೆ ತಾಯಿನೇ ಅವರು, ಅತ್ತೆ ಮಾವ ಅಲ್ಲ ನನಗೆ ಅಂತ ಹೇಳಿದ್ರು. ಇಲ್ಲ, ಅವಳು ಹಾಗೆ ಇದ್ದಾಳೆ, ಇವರು ಹಾಗೆ ನೋಡ್ಕೊಳ್ತು, ನಾನು ಹಾಗೆ ನೋಡ್ಕೊತಾ ಇದ್ದೀನಿ. ಇಲ್ಲ, ನಿಮ್ಮ ಮುಖ ನೋಡಿದ್ರೇ ಹೇಳ್ಬೋದು ನೀವು ಎಷ್ಟು ಸೌಮ್ಯ ಸ್ವಭಾವದವರು, ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಅಂತ. ಸೋಮಶೇಖರ್ ಸಾಹೇಬ್ರಿಗೆ ತುಂಬಾ ಕೋಪ ಬರೋದಂತಮ್ಮ? ಕೋಪ ಮತ್ತೆ ಹಿಂಗ್ ತಡ್ಕೊಂಡಿದ್ರಿ ನೀವು ಆ ಕೋಪನ? ನಮ್ಮ ತಂದೆ ಹೇಳ್ಬಿಟ್ಟಿದ್ರು, ಅವ್ರು ಏನು ಮಾಡಿದ್ರು ನೀನು ತೊಂದರೆ ಮಾಡಬೇಡ, ಅವ್ರಿಗೆ ನೀನು ಬೇಜಾರು ಮಾಡ್ಕೋಬೇಡ, ಅವ್ರಿಗೆ ನೀನು ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ತೊಂದರೆಯಿಂದ ಬಾಕಿದೇವು ಅನಾನುಕೂಲ ಆಗುತ್ತೆ ಅಂತ ಹೇಳಿದರು. ಅದರಿಂದ ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೊಂಡಿದ್ರಿಂದ ಅವರು ಫ್ರೀಯಾಗಿ ಎಲ್ಲ ಕಡೆ ಹೋಗಿ, ನಾವು ಒಂದು ಸತಿನೂ ಲೀವ್ ಫೇರ್ ಕನ್ಸೆಷನ್ ಅಂತ ಎಲ್ಲೂ ಹೋಗಿಲ್ಲ ಬ್ಯಾಂಕಿಂದ, ಪೂರ್ತಿ ಇದಕ್ಕೆ ಆಯಿತು. ದತ್ತಣ್ಣ ಅವರು ಹೇಳ್ತಾರೆ ನಮ್ಮ ಅತ್ತಿಗೆ ನನಗೆ ಇನ್ನೊಂದು ತಾಯಿ ಅಂತ. ಏನಪ್ಪ ಅವ್ರ ಭಾವನೆ. ಆದರೆ ನಮ್ಮ ಅತ್ತೆಯರಿದ್ದಾಗ ಹೇಳ್ಬಿಟ್ಟಿದ್ರು, ನೀ ಅವ್ರನ್ನ ಅವ್ನ ಮದುವೆನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ನೀನೇ ಇಟ್ಕೊ, ನೀನು ನೋಡ್ಕೋಬೇಕು ಅಂಥೇಳಿ ನೀವು ಮನೆ ಮೇಲೆ ಒಂದು ರೂಮ್ ಕಟ್ಟಿಸಿ ಜೊತೆಲೇ ಇಟ್ಕೊಂಡ್ವಿ. ಜೊತೆಲಿ ಅವರು ಹಾಗೆ ಅದೇ ಭಾವನೆಯಲ್ಲಿ ಇದ್ದರು, ತುಂಬ ಚೆನ್ನಾಗಿ ಜೊತೆಲಿ ಇದ್ವಿ. ಈಗ ಜೊತೆ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಅಣ್ಣ ತಮ್ಮನ ಬಗ್ಗೆ ಹೇಗಿರೋರು ಅಣ್ಣ ತಮ್ಮ? ಚೆನ್ನಾಗಿ ಇದ್ರಪ್ಪ. ಹೊರಗಿಂದ ಬಂದರೆ ಇನ್ನೇ ಬರೀ ನಾಟಕ ಸಿನಿಮಾ ವಿಷಯನೇ ಮಾತಾಡೋರು, ಇನ್ನೇನು ಮಾತಾಡ್ತಾ ಇರಲಿಲ್ಲ ಅಷ್ಟೇ. ಇವರು ಮಾತಾಡ್ತಾ ಇದ್ದಿದ್ದೆ ಜೋರು. ಅವಾಗ ನಮ್ಮ ಅತ್ತೆಯವರು ಏನಾರು ಇದ್ದಾಗ, ಯಾಕೆ ಅವನು ಮೆತ್ತಗೆ ಮಾತಾಡ್ತಾ ಇದ್ದಾನೆ, ಹುಷಾರಿಲ್ವ ಅವನಿಗೆ ಅಂತ ಹುಷಾರಿಲ್ಲ, ಇಲ್ಲಮ್ಮ ಹುಷಾರಾಗಿದ್ದಾರೆ ಅಂತ. ನೀವು ಮಾಡೋ ಅಡಿಗೆಗಳಲ್ಲಿ ಯಜಮಾನ್ರಿಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ಎಲ್ಲಾನು ಇಷ್ಟಪಡೋರು, ಸ್ವಲ್ಪ ಅಕ್ಕಿ ರೊಟ್ಟಿ ಜಾಸ್ತಿ ಇಷ್ಟಪಡೋರು. ಎಲ್ಲ ನಾವು ಮನೇಲಿ ಎಲ್ಲರಿಗೂ ಸ್ವಲ್ಪ ಅಕ್ಕಿ ರೊಟ್ಟಿ ಇಷ್ಟ. ಅದ್ರಲ್ಲೂ ಅವ್ರಿಗೆ ನೀವು ಮಾಡೋದು ಚೆನ್ನಾಗಿರುತ್ತೆ ಅಂತ ಅನ್ನೋರು. ಅಕ್ಕಿ ರೊಟ್ಟಿಗೆ ಏನು ಕಾಯಿ ಚಟ್ನಿನಾ? ಹಾಗೇನಿಲ್ಲ, ಚಟ್ನಿ ಪುಡಿ ಇರೋದು, ಅವ್ರು ಉಪ್ಪಿನಕಾಯಿ ಪ್ರಿಯ. ಉಪ್ಪಿನಕಾಯಿ ಇಲ್ಲದೆ ಅವ್ರು ಊಟ ಮಾಡಿದ್ದೇ ಇಲ್ಲ. ಹಾಂ, ಅವರು ಎಲ್ಲ ಮದುವೆ ಮನೆಗೆ ಹೋಗ್ಲಿ ಎಲ್ಲಿ ಹೋಗ್ಲಿ ಅವ್ರಿಗೆ ಉಪ್ಪಿನಕಾಯಿ ಬೇಕು. ನಾನು ಉಪ್ಪಿನಕಾಯಿ ತಿಂತಾ ಇರಲಿಲ್ಲ, ನನಗೆ ಚಟ್ನಿ ಪುಡಿ ಅದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಡ್ಕೊಂಡಿದ್ದೆ. ಡೈನಿಂಗ್ ಟೇಬಲ್ ಮೇಲೆ ಅವ್ರ ಮುಂದೆ ಒಂದು 10 ಥರದ ಉಪ್ಪಿನಕಾಯಿ ಇಟ್ಕೊಂಡಿರೋರು. ನೀವು ಏನೇ ರುಚಿಯಾಗಿ ಮಾಡೋದು, ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬಿಡಮ್ಮ ಅಂತ ಅವರೇ. ಅಮ್ಮ, ನಿಮ್ಮ ಅತ್ತೆ ವೆಂಕಮ್ಮನವರು ತುಂಬ ಹಚ್ಕೊಂಡಿದ್ರು ಮಗನ್ನ, ನಮ್ಮ ಸೋಮಶೇಖರ್ ಸರ್ನ. ಅಮ್ಮ ಹೋದ್ಮೇಲೆ ಆ ಆಘಾತ ಎಷ್ಟಾಗಿತ್ತು ಸಾಹೇಬ್ರಿಗೆ? ನ್ಯಾಚುರಲ್ ಅಲ್ವಾ, ತುಂಬಾ ಇದ್ದರು. ಆದರೂ ಅದನ್ನೇ ಹಚ್ಕೊಂಡು ಕೊರಗೋ ತರಹ ಏನು ಮಾಡಲಿಲ್ಲ, ನ್ಯಾಚುರಲ್ ಆಗಿ ತೊಗೊಂಡ್ರು ಅಷ್ಟೇ. ನಿಮ್ಮ ಯಜಮಾನರು ಇವಾಗ ಒಬ್ಬ ನಿಮ್ಮ ಪತಿಯಾಗಿ, ಈ ಮಕ್ಕಳ ತಂದೆಯಾಗಿ ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ಗಂಡಂಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ, ತಂದೆಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ಈಕ್ವಲ್ ಆಗಿ ಕೊಡ್ತೀವಿ. ಅಮ್ಮಲ್ಲಿ ಹೊಡಿಯಕ್ಕಾಗಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಏನೋ, ನಾವೇನು ಬಚ್ಚಗಳನ್ನ ಇದನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಈಗ ಅದು ಹೇಳಿದಾಗ ಒಂದು ಜ್ಞಾಪಕಕ್ಕೆ ಬಂತು. ರಮೇಶ್ ಅರವಿಂದ್ ಅವರ ವೀಕೆಂಡ್ ವಿತ್ ರಮೇಶ್ ಅಲ್ಲಿ
ಇದು ಮನೆಯಲ್ಲಿ ಅವ್ರು ಬಂದು ದತ್ತಣ್ಣ ಅವರು ಮ್ಯಾನೇಜ್ಮೆಂಟ್ ಮಾತಾಡೋರು, ಇವರು ಸೋಮಣ್ಣ ಅವರು ಮ್ಯಾನೇಜ್ಮೆಂಟ್ ಮಾತಾಡೋರು ಅಂತಂದ್ರೆ ಅದಕ್ಕೆ ಇವ್ರು ತಮಾಷೆಯಾಗಿ ಅವರೆಲ್ಲ ಬರೀ ಮ್ಯಾನೇಜ್ಮೆಂಟ್ ಮಾತಾಡೋರು, ನಾನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಅಂದ್ರೆ ಎಲ್ಲ ಬಂದ ಆತರ. ವೆರಿ ನೈಸ್. ಅಮ್ಮ, ನಿಮಗೆ ಇವತ್ತು ಮಗ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಸೊಸೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ಮೊಮ್ಮಕ್ಕಳು ಡಾಕ್ಟ್ರು ಆಗ್ಲೇ, ಇನ್ನೊಬ್ರು ಅಮೆರಿಕದಲ್ಲಿ ಓದಕ್ ಹೋಗಿದ್ದಾರೆ, ಇನ್ನೊಬ್ರು ಮಗ, ಆ ಸೊಸೆ ಎಲ್ಲ ಚೆನ್ನಾಗಿದಾರಪ್ಪ. ಎಲ್ಲರೂ ದೇವದಿಂದ ಚೆನ್ನಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೋತಾ ಇದಾರೆ. ಅದಕ್ಕಿಂತ ಹೆಚ್ಚಾಗಿ ಇವಳು ನನ್ನ ಜೊತೆಯಲ್ಲಿದ್ದು. ಇಲ್ಲ, ಕರಿತೀನಿ ಅವ್ರನ್ನ, ಕರೆದ್ಬಿಟ್ಟು ಲಾಸ್ಟಲ್ಲಿ ಅವ್ರನ್ನ ಮಾತಾಡಿಸ್ತೀನಿ. ಇವಾಗ ತುಂಬಾ ಜನ ಸೋಮಶೇಖರ್ ಸರ್ ಅಭಿಮಾನಿಗಳು ಪಿಕ್ಚರ್ ನೋಡ್ಬಿಟ್ಟು ಇವಾಗ ನಮ್ಮನ್ನ ಇಂಟರ್ವ್ಯೂ ಅವ್ರ ಫ್ಯಾಮಿಲಿ ಮಾಡಿ ಅಂತೆಲ್ಲ ಸಾಕಷ್ಟು ಜನ ಕೇಳಿರ್ತಾರೆ. ಅಂತ ನಿಮ್ಮ ಯಜಮಾನರ ಅಭಿಮಾನಿಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನೋ ಅವರು ಚೆನ್ನಾಗಿ ಮಾಡ್ತಾ ಇದ್ರು, ನೀವು ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರಿ, ಅದೇ ಸಂತೋಷ. ವಂಡರ್ಫುಲ್. ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾಳ ಮೊದಲನೇದಾಗಿ ಭಾಳ ಒಳ್ಳೆ ಪ್ರಶ್ನೆ ಅದು. ನಾನು ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಈ ರೀತಿಯಾಗಿ ಹೇಳ್ತೀನಿ. ಅವ್ರು ಮಾಡಿದ ಒಂದೊಂದು ಪಾತ್ರಗಳಲ್ಲಿ ನಿಜವಾಗಿಯೂ ಅದ್ರದ್ದೇನಾರ ಒಂದು ಎಸೆನ್ಸ್ ಅಂತೀವಲ್ಲ ತೆಗೆದ್ರೆ, ಅದನ್ನು ಅವರು ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರು ಆ ಫ್ಯಾನ್ ಅಂತ ಇರೋರು ಪ್ರತಿಯೊಬ್ಬರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತಾರೆ. ಖಂಡಿತವಾಗಿ ಹೇಳಬಲ್ಲೆ ನಾನು. ಯಾಕಂದರೆ ಅವರು ಆ ಥರ ಕೆಟ್ಟ ಪಾತ್ರ ಮಾಡಬೇಕು ಅನ್ನೋ ಉದ್ದೇಶ ಇರ್ತಾ ಇರಲಿಲ್ಲ. ಮಾಡಿದ್ದೆಲ್ಲ ಒಳ್ಳೆ ಪಾತ್ರ. ಇದು ಯಾವುದಪ್ಪ, ಅದು ಕಾಶಿನಾಥದ್ದು ಅಜಗಜ ಅಂತಾರ, ಅದರಲ್ಲಿ ಅದೊಂದೇ ಅವ್ರು ಬಯಸ್ಕೊಂಡಿರೋದು ರೋಲ್ಗೆ. ಅದ್ರಲ್ಲಿ ಬೀಡ ಹಾಕೊಂಬಿಟ್ಟು ಆ ಕಾಶಿನಾಥನ್ ಪಿಕ್ಚರಲ್ಲಿ ನನ್ನ ಮಗನೇ ಅಂತ ಅದು ಉಗಿತಾ ಇರ್ತಾರೆ, ಅದೊಂದಕ್ಕೆ ಬಯಸ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೂ ಅದರಲ್ಲಿ ಒಂದು ಸ್ವಲ್ಪ ಇದು ಇತ್ತು, ಆ ಥರದ ರೋಲ್ ಮಾಡಬಾರ್ದಾಗಿತ್ತು ಅಂತ. ಆದರೆ ನಾನು ಹೇಳೋದೇನೆಂದ್ರೆ ಆ ಥರದ್ದು ಯಾವುದೋ ಅಲ್ಲಿ ಇಲ್ಲಿ ಅದು ರೋಲ್ ಮೇಲಿಂದ ಬರುತ್ತೆ. ಬಟ್ ಅವ್ರದ್ದೊಂದು 60 ಪಿಕ್ಚರ್ದು ಎಲ್ಲ ರೋಲು, ನಾಟಕಗಳೇ ಆಗಲಿ, ಯಾವುದೇ ರೋಲ್ ತೊಗೊಂಡ್ರೆ ಅವರ ಅಭಿಮಾನಿ ಆದವರು ಅದರಲ್ಲಿ ಒಂದು ಅಂಶ, ಆ ಒಳ್ಳೆಯ ಅಂಶನ ತಗೊಂಡ್ರೆ ಅದನ್ನು ಅವ್ರು ಅಳವಡಿಸ್ಕೊಂಡ್ರೆ. ವೆರಿ ವೆಲ್ ಸರ್. ಅಮ್ಮ, ನೀವೇನು ಹೇಳ್ತೀರಾ? ಸೋಮಣ್ಣ ಅವರ ಅಭಿನಯ ಅಂತ ತಗೊಂಡಾಗ ಅವ್ರು ಹೇಳ್ದಂಗೆ ಒಂದು ಅವ್ರದ್ದು ಪಾತ್ರದಲ್ಲಿ ಏನಾರ ಒಂದಿದು, ಪ್ಲಸ್ ನೈಜತೆ ಅಂದರೆ ಇರೋದನ್ನ ಆ ಪಾತ್ರ ಏನು ಡಿಸರ್ವ್ ಮಾಡುತ್ತೆ ಅದನ್ನು ಅವರು ಖಂಡಿತವಾಗ್ಲೂ ವಿತೌಟ್ ಫೇಲ್ ಕೊಟ್ಟಿದ್ದಾರೆ ಅಂತ ಆಯಿತು. ಹಾಗೆ ನಾವು ನಮ್ಮ ಜೀವನದಲ್ಲಿ ತಗೊಂಡಾಗ ನಮ್ಗೆ ಏನೇನು ರೋಲ್ ಭಗವಂತ ಕೊಟ್ಟಿದ್ದಾನೋ ಅದನ್ನು ಅದೇ ಥರ ಆ ಒಂದು ಜವಾಬ್ದಾರಿನಲ್ಲಿ ನಾವು ನಿಂತ್ಕೊಂಡು ಮಾಡಿದ್ರೆ ನಮ್ಮ ರೋಲ್ ನಾವು ಖಂಡಿತ ಕರೆಕ್ಟಾಗಿ ಮಾಡ್ತೀವಿ. ಅದಕ್ಕೇನು ಶಬಾಷ್ಗಿರಿ ಸಿಗಬೇಕು ಅದು ಖಂಡಿತ ಸಿಗುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಏನು ಹೇಳಬೇಕು ಅನ್ಸುತ್ತೆ ಅಂದರೆ ಅವಾಗ ಇನ್ನೊಂದು ವಿಷಯ ಅಂದರೆ ಅವರೆಲ್ಲ ಎಲ್ಲರೇ ಆಗಲಿ, ಆ್ಯಕ್ಟರ್ಸ್ ಯಾರೇ ಆಗಲಿ, ದೊಡ್ಡ ದೊಡ್ಡ ರಾಜಣ್ಣ ಅವರಿಂದ ಆಗಲಿ ಅಥವಾ ಒಂದು ಸೈಡ್ ರೋಲ್ ಮಾಡೋರಾಗಲಿ, ಎಲ್ಲರದು ಏನಂದರೆ ಅದು ಒಂದು ಪಾತ್ರ. ಆ ಸಿನಿಮಾದಲ್ಲಿ ಅವ್ರದ್ದೊಂದು ಪಾತ್ರ. ಅದು ಆ ಪಾತ್ರ ಹೆಂಗೆ ಅಂದರೆ, ನಾವು ನಾಟಕಕ್ಕೆ ಕರ್ಟನ್ ಹಾಕಿರುತ್ತೆ, ಆ ಕರ್ಟನ್ ತೆಗೆದ ಮೇಲೆ ನಿಜ ಅಭಿನಯ ಗೊತ್ತಾಗೋದು. ಅಲ್ಲಿವರೆಗೆ ಬರೀ ಮಾತೆಲ್ಲ ಇರುತ್ತಲ್ಲ, ಇಲ್ಲಿ ಅದು ಉಲ್ಟಾ ಅಂತ ಅನ್ಸುತ್ತೆ ನನಗೆ. ಅಂದರೆ ಅದೊಂದು ಪಾತ್ರ, ಆ ಒಂದು ಏನಾರ ಒಂದು ಆ ಸ್ಕ್ರೀನ್ ಇದ್ದರೆ ಆ ಸ್ಕ್ರೀನ್ನ ತೆಕ್ಕೊಳ್ಳಿ, ಆವಾಗ ನಿಮಗೆ ಆ ಮನುಷ್ಯನ ನಿಜ ಅರ್ಥ ಆಗತ್ತೆ. ಹಂಗಿದ್ಬೇಕು ಅಂತ ಎಲ್ಲರೂ ರಾಜ್ಕುಮಾರ್ ಅಣ್ಣವ್ರನ್ನ ನೋಡ್ಬಿಟ್ಟು ಓ ದೊಡ್ಡ ಹೀರೋ 100 ಜನ ಹೊಡಿಬೋದು ಇವನು ಅಂತ ಅನ್ಕೊಂಬಿಟ್ರೆ ತಪ್ಪಾಗುತ್ತೆ. ಆದರೆ ಆ ಸ್ಕ್ರೀನ್ನ ತೆಗೆದು ಅವರಲ್ಲಿರೋ ಆ ಗುಣ, ಅವ್ರು ಮಾಡ್ತಾ ಇದ್ದಿದ್ದು ಯೋಗ, ಅವ್ರಿಗೆ ಎಲ್ಲರಿಗೂ ಕೊಡ್ತಾ ಇದ್ದಿದ್ದು ರೆಸ್ಪೆಕ್ಟು, ಅದನ್ನು ತಗೊಂಡ್ರೆ ಫಸ್ಟ್ ಕ್ಲಾಸ್. ಅಮ್ಮ, ನಿಮ್ಮನ್ನ ಸಾರ್ನ ಎಲ್ಲ ಮಗ ಸೊಸೆ ಚಿತ್ರದುರ್ಗ ಬೀಚ್ಗೆಲ್ಲ ಕರ್ಕೊಂಡು ಹೋಗಿದ್ರಂತೆ, ಆ ಟ್ರಿಪ್ ಬಗ್ಗೆ ಹೇಳಿ, ಏನಾದ್ರು ಜ್ಞಾಪಕ ಇದೆಯಾ? ನಾವು ಇದಕ್ಕೆ ಉಡುಪಿಗೆ ಹೋಗಿದ್ವಲ್ಲ, ಪಪ್ಪನ್ ಪುಸ್ತಕದ ರಿಲೀಸ್, ನನಗೆ ಮುಂಚೆಯಿಂದ ಏನು ಅಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದೊಂದು ಸಾಧ್ಯವಾದಷ್ಟು ಮಟ್ಟಿಗೂ ನಾನು ಹಾಗೆ ಒಟ್ಟಿಗೆ ಟ್ರಿಪ್ ಹೋದಾಗ ಅಯ್ಯೋ ಇಷ್ಟು ದಿವಸ ಒಟ್ಟಿಗೆ ಹೋದ್ವಲ್ಲ ಅನ್ನೋದೇ ಖುಷಿ ನಮ್ಗೆ. ಆಮೇಲೆ ನನಗೆ ನಿಮ್ಮ ಮನೆದೊಂದು ರೂಲ್ಸ್ ತುಂಬಾ ಇಷ್ಟ ಆಯ್ತಮ್ಮ. ಊಟದ ಮನೇಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರಂತಲ್ಲ ಡೈನಿಂಗ್ ಟೇಬಲ್ ಮೇಲೆ. ಸೂಪರ್. ಇದು ನಿಜವಾಗ್ಲೂ ನಾವೆಲ್ಲರೂ, ನಾನು ಅಳವಡಿಸ್ಕೊಂಡಿಲ್ಲ ಅದನ್ನ, ನಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ ಇವತ್ತಿಂದನಾರು ಅದನ್ನ ಅಳವಡಿಸ್ಕೊಳಕ್ ಪ್ರಯತ್ನ ಪಟ್ರೆ ನಾಳೆ ನಾವು ಖಂಡಿತ ಅಳವಡಿಸ್ಕೊತೀವಿ. ಆಮೇಲೆ ಊಟದ ಮುಂದೆ ಕೂತ್ರೆ ಮಾತು 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 ಎಷ್ಟು ಮಾತಾಡ್ತಾ ಇದ್ವ ಲೆಕ್ಕ ಇಲ್ಲ. ನಾವು ನಮ್ಮ ಕೆಲಸಗಳು ಮುಗಿಸ್ಕೊತಾ ಇದ್ವಿ ಹೊರತು ಅವ್ರು ಇನ್ನೂ ಮಾತು ಮುಗಿ. ಸೋಮಶೇಖರ್ ಸರ್ ಕಾಫಿ ಪ್ರಿಯರೋ ಟೀ ಪ್ರಿಯರೋ?
ನನ್ನ ಪ್ರಕಾರ ಅಮ್ಮ ದಿನಕ್ಕೆ ಒಂದು 50 ಲೋಟ ಕಾಫಿ ಮಾಡೋದು. ಅನ್ನಪೂರ್ಣೇಶ್ವರಿ. ಯಾರಿಗೂ ಇಲ್ಲ ಅಂತಿರ್ಲಿಲ್ಲ, ಎಲ್ಲಾರ್ಗೂ ಖುಷಿಯಾಗಿ ಕಾಫಿ ಕೊಡೋರು. ಕೆಲವ್ರಿಗೆ ಇದು ಒಂದು ಸ್ವಲ್ಪ ತಿಂಡಿ ತಂದು ಕೊಟ್ಬಿಡಮ್ಮ ಇವ್ರಿಗೆ ಅಂತ ಸಡನ್ ಆಗಿ ಅನೌನ್ಸ್ ಮಾಡಿಬಿಟ್ರೆ ಎಲ್ಲಿಂದ, ಆದರೆ 5 ನಿಮಿಷದಲ್ಲಿ ಒಂದು ಬಿಸಿ ಬಿಸಿ ದೋಸೆ ಬಂದ್ಬಿಡೋದು. ಇವತ್ತೆಲ್ಲರೂ ಅಮ್ಮನ ನಾಪಿಸ್ಕೊಳ್ಳೋದೇನಂದ್ರೆ ಆಂಟಿ ನೀವು ದೋಸೆ ಮಾಡ್ತೀರಲ್ಲ ಅಂತ, ಅಂದ್ರೆ ಟಕ್ಕಂತ ಒಂದು ರೆಡಿ ಇಟ್ಕೊಂಡಿರೋರು. ಯಾವತ್ತೂ ಯಾವುದು ಇಲ್ಲ ಅಂತ ಆಗಲೇ ಇಲ್ಲ. ಅಮ್ಮ, ಇವಾಗ ನೀವು ಹಿರಿಯರು, ನಾವೆಲ್ಲ ತುಂಬ ನಿಮ್ಮ ಅನುಭವದಷ್ಟು ನಮ್ಮ ವಯಸ್ಸುಗಳಾಗಿಲ್ಲ. ಸೊ ಇವತ್ತಿನ ನಮ್ಮಂಥ ಯಂಗರ್ ಜನ್ರೇಷನ್ ಅವ್ರಿಗೆ, ಇವತ್ತಿನ ಈ ಮಕ್ಳುಗಳಿಗೆ ಅಥವಾ ನಮಗಿಂತ ಚಿಕ್ಕವರಿರೋರಿಗೆ ಒಬ್ರು ಹಿರಿಯರಾಗಿ ನಿಮ್ಮ ಅನುಭವದ ಮೂಲಕ ಅಲ್ಲ ಏನು ಹೇಳಕ್ಕೆ, ಹೇಗಿರಬೇಕು ನಾವು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇವಾಗ ಎಲ್ಲ ನಾವು ಅಪ್ಪ ಅಮ್ಮಂದ್ರನ್ನ ಕೆಲವರು ನಿಮ್ಮ ಮಗ ಸೊಸೆ ಥರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ಳೋರು ಇದ್ದಾರೆ, ಕೆಲವರು ಅಪ್ಪ ಅಮ್ಮನ್ನ ನೋಡ್ಕೊಳ್ದೇ ಇರೋರು ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಚಿಕ್ಕವರಾಗಿ ನಿಮ್ಮ ಹತ್ರ ಕೇಳೋದು ಏನು, ನಮ್ಮಂಥವ್ರಿಗೆ ಏನು ಮಾರ್ಗ ಹೇಳೋದಕ್ಕೆ ಇಷ್ಟಪಡ್ತೀವಿ? ಮನುಷ್ಯರಾಗಿ ಹುಟ್ಟಿದ್ರದೇ ಪುಣ್ಯ ಅನ್ಕೋಬೇಕು. ಅದ್ರಲ್ಲಿ ಅಂಥ ತಂದೆ ತಾಯಿ ಯಾರೇ ಆಗಲಿ, ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ. ಆದರೆ ಮಕ್ಕಳು ಅಷ್ಟೇ ಚೆನ್ನಾಗಿ ತಂದೆ ತಾಯಿ ನೋಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡ್ಕೋಬೇಕು. ಮಕ್ಕಳ ಜೊತೆ ಎಲ್ಲ ಸುಖವಾಗಿರ್ಬೇಕು. ನೀವು ಸಾಧ್ಯವಾದಷ್ಟು ಒಟ್ಟಿಗೆ ಇರೋಕ್ಕೆ ಪ್ರಯತ್ನ ಮಾಡಿ. ಒಟ್ಟಿಗೆ ಇರೋದು ಕಷ್ಟ ಈಗಿನ ಕಾಲದಲ್ಲಿ ಒಪ್ಕೋತೀವಿ, ಆದರೆ ದೂರ ಇದ್ರೂ ಒಟ್ಟಿಗೆ ಇದ್ದೀವಿ ನಾವು ಭಾವನೆಗಾರ ಇರಬೇಕು. ಸೂಪರ್, ವಂಡರ್ಫುಲ್, ಎಷ್ಟು ಚೆನ್ನಾಗಿ ಹೇಳಿದ್ರಮ್ಮ. ಇದು ಅನುಭವದ ಮಾತು ಅನ್ನೋದು. ನಾವೆಲ್ಲ ಎಳಸೆಳಸಾಗಿ ಏನೇನೋ ಹೇಳ್ಬಿಡ್ತೀವಿ. ನಿಮ್ಮ ಅನುಭವದ ಮಾತು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ತೂಕವಾಗಿ ಹೇಳಿದ್ರಿ. ಆಮೇಲೆ ನಮ್ಮ ನೀವು ಯಾವಾಗಾರ ಅಂದ್ರೆ ಬೈಬೇಡಿ, ನನಗೆ ನನ್ನ ಪ್ರೀತಿಯಿಂದ ಕೇಳ್ತೀನಿ. ನಮ್ಮ ಸಾಹೇಬ್ರ ಜೊತೆ ಸೋಮಶೇಖರ್ ಸಾಹೇಬ್ರ ಜೊತೆಗೆ ಯಾವಾಗಾರ ಜಗಳ ಆಡಿದ್ರಾ ನೀವು? ಎಷ್ಟೋ ದಿನ ಅಂದರೆ ನಾನು ದಿನ ಜ್ಞಾಪಿಸ್ಕೋತೀನಿ, ಅದು ಬೇರೆ ವಿಷಯ. ಆದರೆ ಅವ್ರನ್ನ ಇನ್ನೊಂದು ಸ್ವಲ್ಪ ಹೋಲ್ಸಮ್ ಆಗಿ ಮತ್ತೆ ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಎರಡನೇದು, ನೀವು ಮಾಡ್ತಿರೋ ಕೆಲಸ ನನಗೆ ತುಂಬ ಹಿಡಿಸ್ತು. ಆ ಹಿಡಿಸಿದ ಕಾರಣ ನಾನು ನಿಮ್ಮನ್ನು ಕರೆದಿದ್ದು. ಸೋಮಣ್ಣನ ಬಗ್ಗೆ ನೀವು ಅಂತ ಇರ್ಬೋದು, ಇಲ್ಲ ಅಂತಲ್ಲ, ಆದರೆ ಅದೊಂದಕ್ಕೆ ಅಲ್ಲ.